2025ನೇ ಇಸ್ವಿಯಲ್ಲಿ 7/16/25ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರಿಗೆ ಒಂದು 70% ಅಷ್ಟು ಸಕ್ಸಸ್ನ ನೋಡೋ ಅಂಥ ಒಂದು ವರ್ಷ ಆಗಿದೆ. 50ರಿಂದ ಒಂದು 75% ಅಷ್ಟು ಸಕ್ಸಸ್ನ ಅವರು ಕಾಣ್ಬೋದು. ಯಾಕಂದರೆ ಹೋದ ವರ್ಷ 16ನೇ ತಾರೀಕು ಅವರಿಗೆ ಏನಂತ ಟೈಮು ಚೆನ್ನಾಗಿರಲಿಲ್ಲ. ಆದರೆ ಈ ವರ್ಷ ಅವರಿಗೆ ಸ್ವಲ್ಪ ರಿಲೀಫ್ ಕೊಡುವಂಥ ಒಂದು ವರ್ಷ ಆಗಿರುತ್ತೆ. 2025ನೇ ಇಸ್ವಿಯಲ್ಲಿ 7/16/25ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರು ಒಂದು 75% ಬೆಟರ್ ಅನ್ಕೋಬೋದು. 75% ಅಷ್ಟು ಅವರು ಸ್ವಲ್ಪ ರಿಲೀಫ್ನ ನೋಡ್ಬೋದು. ಮತ್ತು ಅವರು ಏನಾದರೂ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸ್ವಲ್ಪ ನೆರವೇರೋ ಅಂಥ ಒಂದು ವರ್ಷ ಇದಾಗಿರುತ್ತೆ. ಮತ್ತು ಈ ವರ್ಷ ಅವ್ರಿಗೆ ತುಂಬ 16 ಅನ್ನೋ ಒಂದು ನಂಬರು, 16ನೇ ತಾರೀಕು ಅನ್ನೋ ನಂಬರು ಅವರಿಗೆ ಈ ವರ್ಷ ತುಂಬ ಲಕ್ಕನ್ನು ತಂದುಕೊಡುತ್ತೆ. 16 ಅಂತ ಅಂದಾಗ 1-6 ಹೇಗೆ ಈ ವರ್ಷ 1ಕ್ಕೆ ಮತ್ತು 6ಕ್ಕೆ ತುಂಬ ರಾಜಯೋಗದ ವರ್ಷ 2025ಕ್ಕೆ ಅಂತ ಹೇಳಿರ್ತೀವೋ, ಹಾಗೆ 16 ಅನ್ನೋ ನಂಬರ್ಗೂ ಒಂದು ರಾಜಯೋಗದ ಒಂದು ವರ್ಷ ಆಗಿರುತ್ತೆ. 7ನೇ ನಂಬರ್ ಅವ್ರಿಗೆ ಒಂದು 50-50 ಇರ್ತಾರೆ. 25ರಲ್ಲಿ 2 ಮತ್ತು 5 ಇರೋದ್ರಿಂದ ಒಂದು 50% ಅವರು ಒಂದು ಪಾಸಿಟಿವ್ನ ನೋಡೋ ಅಂಥ ಒಂದು ವರ್ಷ ಆಗಿರುತ್ತೆ. ಈ ವರ್ಷ 7/16/25ರಲ್ಲಿ ಯಾರೆಲ್ಲ ಹುಟ್ಟಿರ್ತೀರೋ ಅವ್ರಿಗೆ 1, 10, 19, 28 ಅನ್ನೋ ನಂಬರಲ್ಲಿ ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಅವರ ಲಕ್ಕಿ ನಂಬರ್ ಅಂತ ಹೇಳ್ಬೋದು. ಅದೇ 4, 13, 22, 31 ಅವರು ಈ ಡೇಟಲ್ಲಿ ಏನು ಕೆಲಸ ಮಾಡಿದ್ರು ಅವ್ರಿಗೆ ಒಂದು 80% ಅವ್ರಿಗೆ ಪಾಸಿಟಿವ್ ಆಗುವಂಥ ಒಂದು ನಂಬರ್ ಆಗಿರುತ್ತೆ. ಆ ನಂಬರ್ನ ಅವರು ಎಲ್ಲ ಕಡೆ ಅಳವಡಿಸ್ಕೋಬೋದು. ಮತ್ತು ಅವರು ಏನಾದರೂ ಆ ಡೇಟಲ್ಲಿ ಹುಟ್ಟಿರೋರನ್ನ ಅವರು ಫ್ರೆಂಡ್ಸ್ ಮಾಡ್ಕೋಬೋದು. ಹೊಸ್ದಾಗಿ ಏನಾದರೂ ಪ್ರಾಜೆಕ್ಟ್ ಮಾಡಿದ್ರೆ ಆ ಡೇಟಲ್ಲಿ ಅವರು ಪ್ರಾಜೆಕ್ಟು ಶುರು ಮಾಡ್ಬೋದು. ಅದೇ 5, 14, 23 ಅನ್ನೋ ನಂಬರ್ ಕೂಡ ಅವ್ರಿಗೆ ತುಂಬ ಲಕ್ ತಂದು ಕೊಡುತ್ತೆ. ಈ ನಂಬರ್ ಅವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ನಂಬರ್ ಆಗಿರುತ್ತೆ. 7, 16, 25ನೇ ನಂಬರಲ್ಲಿ ಯಾರ್ಯಾರು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರಿಗೆ 5, 14, 23 ಅನ್ನೋ ನಂಬರು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ನಂಬರಲ್ಲಿ ಈ ನಂಬರ್ ಅವರು ಫ್ರೆಂಡ್ ಆಗಿರ್ಬೋದು ಅಥವಾ ಇವರು ಕೆಲಸದಲ್ಲಿ ಪಾರ್ಟ್ನರ್ ಆಗಿರ್ಬೋದು. ಈ ಥರ ಮಾಡಿಕೊಂಡಾಗ ಈ ಡೇಟಲ್ಲಿ ಹುಟ್ಟಿರೋರು ಸ್ವಲ್ಪ ಆವ್ರೇಜ್ ಆಗಿದ್ದರು, ಇವ್ರ ಐಡಿಯಾಯಿಂದ ಮತ್ತು ಇವ್ರ ಥಿಂಕಿಂಗಿಂದ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿರೋದ್ರಿಂದನೂ ಕೂಡ ಇವರು ತುಂಬ ಚೆನ್ನಾಗಿ ಡೆವಲಪ್ ಆಗ್ಬೋದು. ತುಂಬ ಒಳ್ಳೆ ಫ್ರೆಂಡು ಇವ್ರಿಗೆ ಸಿಗ್ತಾರೆ. ಮತ್ತು ಬರೋ ವರ್ಷ 2025ರಲ್ಲಿ ಒಂದು ಒಳ್ಳೊಳ್ಳೆ ಫ್ರೆಂಡ್ ಸಿಗ್ಬೋದು ಇವ್ರಿಗೆ. 7, 16, 25ರವ್ರಿಗೆ ಒಂದೊಳ್ಳೆ ಫ್ರೆಂಡ್ಶಿಪ್ ಮಾಡ್ಬೋದು. ಮತ್ತು ಒಳ್ಳೆ ಪಾರ್ಟ್ನರ್ ಸಿಗ್ಬೋದು. ಮತ್ತು ಯಾರಿಗೆಲ್ಲ ಮದುವೆ ಆಗಿರಲ್ಲ ಅವರಿಗೆಲ್ಲ ಒಂದು ಮದುವೆ ಆಗೋವಂಥ ಒಂದು ಯೋಗ ಬರುತ್ತೆ. ಮತ್ತು ಅವರ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಮೇಯ್ನಾಗಿ 2024ರಲ್ಲಿ ಅವ್ರು ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅದೆಲ್ಲ ಪ್ರಾಬ್ಲಮ್ಮು 2025ನೇ ಇಸ್ವಿಯಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ಅವರ ಒಂದು ಒಳ್ಳೆ ಬೆಳವಣಿಗೆಯನ್ನು ಅವರು ನೋಡ್ಬೋದು. ಅವ್ರ ಲೈಫಲ್ಲಿ ಒಂದು ಒಳ್ಳೊಳ್ಳೆ ಒಂದು ಕೆಲಸ, ಒಂದು ಯಾವುದಾದ್ರೂ ಒಂದು ಪಾಸಿಟಿವ್ ಥಿಂಗ್ಸ್ನ ಕೇಳ್ಬೋದು, ಒಂದು ಒಳ್ಳೆ ವಿಷಯವನ್ನು ಕೇಳ್ಬೋದು. ಅವರು ಇಲ್ಲ ಅವ್ರ ಮನೇಲಿ ಅವ್ರ ಕುಟುಂಬದಲ್ಲಿ ಏನಾದರೂ ಒಂದು ಕಲಹ ಇದ್ದರೆ 2025ರಲ್ಲಿ ಅವರೆಲ್ಲ ಒಟ್ಟಿಗೆ ಸೇರ್ಬೋದು. ಅವರ ಮನಸ್ತಾಪಗಳೆಲ್ಲ ಕ್ಲಿಯರ್ ಆಗಿರುತ್ತೆ. ಆ ಥರ ಎಲ್ಲ ಒಂದು ಇದೆಲ್ಲ ನಡೆಯುವಂಥ ಒಂದು ಸಿಚುವೇಶನ್ ಆಗಿರುತ್ತೆ. 2025ನೇ ವರ್ಷ ಆ ಥರ ಒಂದು ಬಾಂಡಿಂಗ್ ಶಿಪ್ನೆಲ್ಲ ತಂದುಕೊಡುತ್ತೆ. ಅತಿಯಾಗಿ 1, 4, 6 ಅವರು ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತು 6, 15, 24ರವ್ರಿಗೆ 7, 16, 25 ಅನ್ನೋ ನಂಬರು ಒಂದು 50%ಇರುತ್ತೆ. ಅದು ಬರ್ತ್ ನಂಬರೇ ಆಗಿರ್ಬೋದು, ಅವರ ಜನ್ಮ ಸಂಖ್ಯೆ ಆಗಿರ್ಬೋದು. ಆದರೆ 2025ಕ್ಕೆ ಈ ನಂಬರು 50-50 ಇರುತ್ತೆ. ಅದೇ 8, 17, 26 ತುಂಬ ಡೇಂಜರ್ ನಂಬರ್ ಆಗಿರುತ್ತೆ. ಈ ನಂಬರ್ನ ಅವರು ಬಳಸಲೇಬಾರ್ದು. ಮತ್ತು ಇವರು ಬ್ಲ್ಯಾಕ್ ಅನ್ನೋದನ್ನು ಯೂಸ್ ಮಾಡಬಾರ್ದು. ಅತಿಯಾಗಿ ಬ್ಲ್ಯಾಕ್ ಯಾರಾದರೂ ಯೂಸ್ ಮಾಡ್ತಿದ್ರೆ 7, 16, 25ರವರು ಈ ವರ್ಷ ಅಂತೂ ಆ ಕಪ್ಪು ಬಣ್ಣವನ್ನು ಮುಟ್ಟಕ್ಕೆ ಹೋಗಬೇಡಿ. ಮತ್ತು ಕೆಂಪು ಬಣ್ಣವನ್ನು ಕೂಡ ಮುಟ್ಟಕ್ಕೆ ಹೋಗಬೇಡಿ. ಆ ಥರ ಯಾವುದಾದ್ರೂ ನೀವು ಆ ಥರ ಇದ್ರೂ ಈ ವರ್ಷ ಅವಾಯ್ಡ್ ಮಾಡಿ. ಬ್ಲ್ಯಾಕ್ ಅನ್ನೋ ನಂಬರ್ನ ಇವರು ಯೂಸೇ ಮಾಡಬಾರ್ದು. ನೀವು ಬೇಕಾದರೆ ಅನ್ಕೋಬೋದು, ನೀವೇನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಆ ನೆಗೆಟಿವ್ ನಂಬರ್ನ ಹಾಕ್ಕೊಂಡು ಹೋದಾಗ ಆ ನಂಬರು ಆ ಕೆಲಸನೂ
ಆ ನೆಗೆಟಿವ್ ಕಲರ್ನ ನೀವು ಯೂಸ್ ಮಾಡಿದಾಗ ಆ ಕೆಲಸ ಕೂಡ ನೆಗೆಟಿವ್ ಆಗುತ್ತೆ. ನಿಮಗೆ ಅದು ಒಂದು 50% ನಿಮಗೆ ಪಾಸಿಟಿವ್ ಆಗ್ಬೋದು ಅಂದ್ಕೊಂಡಿರೋ ಹೋಪ್ಸ್ ಕೂಡ ಇಲ್ದಂಗೆ ಆಗುತ್ತೆ. ಇಲ್ಲ ಅವಮರ್ಯಾದೆ ಆಗ್ಬೋದು, ಇಲ್ಲ ಏನಾದರೂ ಜಗಳ ಆಗ್ಬೋದು. ಅಟ್ಲೀಸ್ಟ್ ಒಂದು ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋದವನ ಹತ್ರನೂ ಜಗಳ ಆಗ್ಬೋದು, ಒಂದು ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಕ್ಯಾಬ್ ಅವನ ಹತ್ರನೂ ಜಗಳ ಆಗ್ಬೋದು, ನೀವೇ ಓನ್ ವೆಹಿಕಲಲ್ಲಿ ಓಡಿಸ್ತಾ ಇದ್ರೆ ರೋಡಲ್ಲಿ ಜಗಳ ಆಗ್ಬೋದು, ಇಲ್ಲ ಸಣ್ಣ ಒಂದು ಪೆಟ್ಟು ತಾಗ್ಬೋದು. ಈ ಥರ ಎಲ್ಲ ಒಂದು ಸಂದರ್ಭನ ನೀವು ಎದುರಿಸ್ಬೇಕಾಗತ್ತೆ. ಹಾಗಾಗಿ ನೀವು ಕಪ್ಪು ಬಣ್ಣ ಮತ್ತು ಕೆಂಪು ಬಣ್ಣ ಮತ್ತು ಈ ವರ್ಷ ಬಿಳಿ ಬಣ್ಣವನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ 9, 18, 27 ಅನ್ನೋ ನಂಬರ್ನೂ ನೀವು ಫಾಲೋ ಮಾಡಬಾರ್ದು. ಅದು ಕೂಡ ನಿಮಗೆ ಅನ್ಲಕ್ಕಿ ನಂಬರ್ ಆಗಿರುತ್ತೆ. ಮತ್ತು ಈ ವರ್ಷಕ್ಕೆ ಅದು ತುಂಬ ಡೇಂಜರ್ ನಂಬರ್ ಆಗಿರುತ್ತೆ. 9, 18, 27 ಈ ವರ್ಷ ನೀವು ಆ ನಂಬರ್ನ ನೀವು ಟಚ್ ಮಾಡ್ದಿರ ಇದ್ರೇ ನಿಮಗೆ ತುಂಬ ಒಳ್ಳೆಯದು. 7, 16, 25ರವರು 2025ನೇ ಇಸ್ವಿಯಲ್ಲಿ ಆರೆಂಜು ಮತ್ತು ಬ್ಲೂ ಕಲರ್ ಮತ್ತು ಪಿಂಕನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡಿ. ಈ 3 ಕಲರ್ನ ನೀವು ಅತಿ ಹೆಚ್ಚಾಗಿ ಯೂಸ್ ಮಾಡಿದಷ್ಟು ನಿಮಗೆ ಪಾಸಿಟಿವ್ ಆಗುತ್ತೆ. ಮತ್ತು ಹನಿ ಕಲರ್ನು ನೀವು ಅತಿ ಹೆಚ್ಚಾಗಿ ಯೂಸ್ ಮಾಡ್ಬೋದು. ಹನಿ ಕಲರು ಮತ್ತು ಗಂಧದ ಕಲರು ಅತಿ ಹೆಚ್ಚು ನೀವು ಗಂಧನ ಯೂಸ್ ಮಾಡ್ಬೋದು. ಪಿಂಕ್ ಕಲರ್ ಅಂತ ಅಂದಾಗ ನೀವು ಒಂದು ತಾವರೆ ಹೂವನ್ನು ದಿನ ನಿಮ್ಮ ಮನೆಯ ದೇವರಿಗೆ ನಿಮ್ಮ ತಾವರೆ ಹೂವನ್ನು ದಿನಾನು ನೀವು ಅರ್ಪಿಸಿದ್ರೆ ನೀವೇನೇನು ಅನ್ಕೋತಿರ್ತೀರ ಆ ಕೆಲಸ ಎಲ್ಲ ನೆರವೇರುತ್ತೆ. ನೀವು ಮಾಡಬೇಕಾದ್ರೆ ನೀವೇನು ಕೆಲಸ ಮಾಡ್ತೀವಿ ಅನ್ಕೋತಿರ್ತೀರೋ ಆ ಮಾಡಬೇಕಾದ್ರೆ ಆ ಕೆಲಸದ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಮಗಿದು ಪಾಸಿಟಿವ್ ಆಗಲಿ ಅಂತ ತಿಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿರೋ ದೇವರಿಗೆ ಯಾವಾಗ ನೀವು ಒಂದು ಪಿಂಕ್ ಕಲರ್ ತಾವರೆ ಹೂವನ್ನ ನೀವು ಅರ್ಪಿಸ್ತೀರೋ ಅವಾಗೇ ನಿಮ್ಗೆ ಅರ್ಧ ಕೆಲಸ ಪಾಸಿಟಿವ್ ಆಗ್ತಾ ಬರುತ್ತೆ. ವಾಯುಮೂಲೆಯಲ್ಲಿ ಇವರು ಬೆಡ್ರೂಮು, ಅಡುಗೆ ಮನೆ ಈ ಥರ ಎಲ್ಲ ಇವರು ಮನೆಯಲ್ಲಿ ಹಂಗಿದ್ರೆ ಅವರು ತುಂಬ ನೋವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಆದಷ್ಟು ಇವರು ಕುಬೇರನ ಮೂಲೆಯಲ್ಲಿ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಕುಬೇರನ ಮೂಲೆಯಲ್ಲಿ ಮಲಗದಷ್ಟು ಇವ್ರಿಗೆ ಲಕ್ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ತೊಂದರೆ ಆಗೋದಿಲ್ಲ. 7, 16, 25ರವರು ಅತಿಯಾಗಿ ಇವರು ಕುಬೇರನ ಮೂಲೆನ ಯೂಸ್ ಮಾಡಬೇಕು. ಮತ್ತು ಅಗ್ನಿ ಮೂಲೆಯನ್ನು ಕೂಡ ಯೂಸ್ ಮಾಡ್ಬೋದು. ಅಗ್ನಿ ಮೂಲೆಯಲ್ಲಿ ಇವಾಗ ಅಡುಗೆ ಮನೆ ಆಲ್ಮೋಸ್ಟ್ ಅಗ್ನಿ ಮೂಲೆಯಲ್ಲೇ ಇರುತ್ತೆ. ಕೆಲವೊಂದು ಇವರಿಗೆ ಗೊತ್ತಿರಲ್ಲ, ಬಾಡಿಗೆ ಮನೆಗೆ ಹೋಗಿರ್ತಾರೆ. ಬಾಡಿಗೆ ಮನೆಯಲ್ಲಿ ಅಲ್ಲಿ ವಾಸ್ತು ಇರೋದಿಲ್ಲ, ಅವರ ಅವಶ್ಯಕತೆ ಪಾಪ ಅವರು ತಕ್ಷಣ ಅವ್ರ ಮನೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ವಾಯು ಮೂಲೆಯಲ್ಲಿ ಅಡುಗೆ ಮನೆ ಇಟ್ಬಿಟ್ಟಿರ್ತಾರೆ ಇವರು. ಇಲ್ಲಾಂದ್ರೆ ವಾಯು ಮೂಲೆಯಲ್ಲಿ ಬೆಡ್ರೂಮ್ನ ಇಟ್ಟಿರ್ತಾರೆ. ಅಂಥ ಕಡೆ ವಿಧಿ ಇಲ್ಲ, ಇವರು ಅಂಥ ಕಡೆನೇ ಮಲಗಬೇಕಾಗತ್ತೆ. ಆ ಥರ ಇದ್ದಾಗ ನಮ್ಮ ಒಂದು ಸ್ಟೋನ್ಸು ಕ್ರಿಸ್ಟಲಿಂದ ನಿಮ್ಮ ಒಂದು ವಾಸ್ತುವನ್ನು ಪರಿಹಾರ ಮಾಡ್ಕೋಬೋದು. ವಾಸ್ತುವನ್ನು ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಇರೋವಂಥ ಮನೆಯಲ್ಲಿ ಇವಾಗ ಮನೆಯೆಲ್ಲ ಇವಾಗ ಮನೆ ಕಟ್ಟಿರೋರು ಕೂಡ ಮನೆ ಒಡೆದಾಕಿ ಅವ್ರು ಮತ್ತೆ ಮನೆ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಮನೇಲಿ ಆಲ್ರೆಡಿ ವಾಸ ಮಾಡ್ತಿರ್ತೀರ. ಆ ಥರ ಒಂದು ಪರಿಸ್ಥಿತಿನೂ ನಿಮ್ಗೆ ಆಗಲ್ಲ. ಇಲ್ಲ ಬಾಡಿಗೆ ಮನೇಲಿರೋರು ಇನ್ನೊಂದು ಮನೆ ಚೇಂಜ್ ಹೋಗೋಕ್ಕಾಗದೆ ಇರೋಂಥ ಪರಿಸ್ಥಿತಿಯಲ್ಲಿ ಇರ್ತೀರ. ಇಲ್ಲ ಲೀಸ್ಗೆ ಹಾಕ್ಕೊಂಡಿರ್ತೀರ, ಮನೆ ಸಿಕ್ಕಲ್ಲ. ನಿಮ್ಮ ಶೆಡ್ಯೂಲಲ್ಲಿ ಮನೆ ಹುಡುಕಿ ಮನೆ ಚೇಂಜ್ ಮಾಡೋದು ಕಷ್ಟ ಆಗಿರುತ್ತೆ. ಅಂಥ ಮನೆಯಲ್ಲಿದ್ದಾಗ ವಾಸ್ತು ಪರಿಹಾರಕ್ಕಾಗಿ ನಮ್ಮಲ್ಲಿ ಕ್ರಿಸ್ಟಲ್ಸ್ ಸಿಗುತ್ತೆ. ಆ ಕ್ರಿಸ್ಟಲ್ಸ್ನ ಆ ಒಂದು ಕಲ್ಲನ್ನು ಈ ಥರ ಒಂದು ಸ್ಟೋನ್ಸ್ ಎಲ್ಲ ಬರುತ್ತೆ. ಈ ಥರ ಕ್ರಿಸ್ಟಲ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಎಲ್ಲಿ ವಾಸ್ತು ದೋಷ ಇರುತ್ತೆ ಅಲ್ಲಿ ನೀವು ಅದನ್ನು ಪ್ಲೇಸ್ ಮಾಡಿದಾಗ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನಿದೆ ಅಂತ ನಾವು ಅದನ್ನು ವಿಮರ್ಶಿಸಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಾವು ನಿಮ್ಮ ಪರಿಹಾರಕ್ಕೆ ಯಾವ್ದು ಬೇಕೋ, ನಿಮ್ಮ ಸಮಸ್ಯೆಗೆ ಯಾವುದು ಬೇಕೋ ಅಂತ ಒಂದು ಕಲ್ಲುಗಳನ್ನು ಕೊಡ್ತೀವಿ. ನೀವು ಆ ಕಲ್ಲುಗಳನ್ನು ತಗೊಂಡೋಗಿ ನಾವು ಸೂಚಿಸಿರುವಂಥ ದಿಕ್ಕಿನಲ್ಲಿ ನೀವು ಅದನ್ನು ಇಟ್ಟಾಗ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಅದರ ಎನರ್ಜಿ ಪಾಸ್ ಆಗುತ್ತೆ. ನಿಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದು ಕ್ಲಿಯರ್ ಆಗುತ್ತೆ. ಮತ್ತು ನೀವು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರೋರು ಇವಾಗ ವಾಯುಮೂಲೆಯಲ್ಲೇ ಮಲ್ಕೊಂಡಿರ್ತಾರೆ, ಬೆಡ್ರೂಮ್ ಅಲ್ಲೇ ಇರುತ್ತೆ, ಬೇರೆ ವಿಧಿ ಇರಲ್ಲ. ಅಂಥ ಮನೆಯಲ್ಲಿ ಕೂಡ ನಮ್ಮ ವಾಸ್ತು ಸ್ಟೋನ್ನ ಇಟ್ಟಾಗ ನೀವು ಏನಾದರೂ ಅನಾರೋಗ್ಯದಿಂದ ಇದ್ದರೆ ಅದರಿಂದ ನೀವು ತುಂಬ ಚೆನ್ನಾಗಾಗ್ತೀರಾ. ಒಂದು ಕಾಯಿಲೆನ ನೀವು ಕಮ್ಮಿ ಮಾಡ್ಕೊಂಡು ಬರ್ತೀರಾ. ಮತ್ತು ನಿಮ್ಮ ಮನೆಯಲ್ಲಿ ತುಂಬ ಜಗಳ, ಇವಾಗ ಅಗ್ನಿ ಮೂಲೆ ಹೇಳಿದೆ, ಅಂಥ ಕಡೆಯಿಂದ ಜಗಳ ಬರುತ್ತೆ. ಲೇಡೀಸ್ಗೆ ತುಂಬ ಮನೇಲಿ 2-3 ಜನ ಹೆಂಗಸರಿದ್ದಾಗ ಅಡುಗೆ ಮನೆಯಲ್ಲೇ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಅಡುಗೆ ಮನೆಯಿಂದ ಬರುವಂಥ ಕಲಹವನ್ನು ನಮ್ಮ ಕ್ರಿಸ್ಟಲಿಂದ ಪರಿಹಾರ ಮಾಡ್ಕೋಬೋದು. ಎಲ್ಲರೂ ಮನೆಯಲ್ಲಿ ಒಂದು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋ ಅಂಥ ಒಂದು ಕಲ್ಲುಗಳನ್ನು ನಾವು ನಿಮಗೆ ಕೊಡ್ತೀವಿ. ಅದನ್ನು ಇಡೋದು ಮುಖ್ಯ ಅಲ್ಲ, ಎಲ್ಲಿ ಇಡೋದು ಅನ್ನೋದೇ ಮುಖ್ಯ. ಅದನ್ನು ನಾವು ಸೂಚಿಸಿರುವಂಥ ಒಂದು ದಿಕ್ಕಿನಲ್ಲಿ ಇಡಬೇಕು. ಅದನ್ನು ಹೇಗೆ ಹೇಳ್ತೀವಿ ಅಂದರೆ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅವಾಗ ಹೇಳ್ತೀವಿ. ಅದನ್ನು ತಗೊಂಡೋಗಿ ನಿಮ್ಮ ಮನೇಲಿ ಇಡಿ. ಅದು ಒಂದು
ಪರ್ಟಿಕ್ಯುಲರ್ ಡೇ ಅಂತ ಇರುತ್ತೆ. ಆ ದಿನಗಳಲ್ಲಿ ನೀವು ಅದನ್ನು ಪ್ಲೇಸ್ ಮಾಡಿದಾಗ ನಿಮಗೆ ಅದರ ಎನರ್ಜಿ ಪಾಸ್ ಆಗುತ್ತೆ. ಅದರಿಂದ ತುಂಬ ಪಾಸಿಟಿವ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದಿರುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ. ನೀವು ಏನು ಕೆಲಸ ಮಾಡ್ತಿರ್ತೀರ ಅದರಿಂದ ನೀವು ಡೆವಲಪ್ ಆಗ್ತೀರಾ. ಒಂದು ಮನೆಗೆ ನೀವು ಬಾಡಿಗೆ ಮನೇಲಿ ಇರೋರು ನೀವೊಂದು ಸ್ವಂತ ಮನೆಗೆ ಹೋಗುವಂಥ ಒಂದು ಚಾನ್ಸಸ್ ಆಗುತ್ತೆ. ನೀವು ಸ್ವಂತ ಮನೆಗೆ ಹೋಗ್ತೀರಾ, ಒಂದು ಬಿಲ್ಡಿಂಗಿಗೆ 2 ಬಿಲ್ಡಿಂಗ್ ತೊಗೊಳ್ತೀರಾ. ಈ ಥರ ನಿಮ್ಮ ವೃದ್ಧಿ ಆಗ್ತಾ ಇರುತ್ತೆ. ಯಾವತ್ತೂ ನಿಮಗೆ ನೆಗೆಟಿವ್ ಅನ್ನೋದು ಆಗಲ್ಲ. 7/16/25 ಈ ದಿನಾಂಕದಲ್ಲಿ ಹುಟ್ಟಿರೋರು ನೀವು ಮನೆಯಲ್ಲಿ ಒಂದು ನಾಯಿನ ಸಾಕ್ಬೋದು, ಒಂದು ನಾಯಿ ಸಾಕ್ಬೋದು. ಇಲ್ಲ ಅಂತಂದರೆ ಬೀದಿ ನಾಯಿಗಳಿಗೆ ಊಟವನ್ನು ಹಾಕ್ಬೋದು. ನಿಮ್ಮಲ್ಲಿ ಏನಾದರೂ ದೋಷಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಮತ್ತು ನಿಮ್ಮ ನೆಗೆಟಿವ್ ಎಲ್ಲ ರಿಮೂವ್ ಆಗುತ್ತೆ. ನಿಮಗೆ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಒಳ್ಳೊಳ್ಳೆ ಕೆಲಸ ಮಾಡಬೇಕಂದ್ರೆ ಮೇಯ್ನು ನಿಮಗೆ ಪಾಸಿಟಿವ್ ಎನರ್ಜಿ ಇರಬೇಕು. ನಿಮ್ಮ ಪಾಸಿಟಿವ್ ಎನರ್ಜಿ ಹೆಚ್ಚಿಸೋದಕ್ಕೋಸ್ಕರ ನಾವೇನಾದರೂ ಒಂದು ಪರಿಹಾರ ಮಾಡ್ಕೋಬೇಕು. ಸುಮ್ಮನೆ ಮನೇಲೇ ಕೂತ್ಕೊಂಡು ನನಗೆ ನೆಗೆಟಿವ್, ನನಗೆ ಪಾಸಿಟಿವ್ ಇಲ್ಲ ಅಂತಂದರೆ ಅದೆಲ್ಲ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಕ್ರಿಸ್ಟಲ್ಸ್ನ ತುಂಬ ಅತಿಯಾಗಿ ಬಳಸಿ ನಿಮ್ಮ ಪಾಸಿಟಿವ್ ಎನರ್ಜಿಗೆ ಯಾವ ಥರ ಏನೇನು ಕ್ರಿಸ್ಟಲ್ಸ್ ಬೇಕು ಅನ್ನೋದನ್ನು ನಿಮ್ಮನ್ನು ನೋಡಿ ನಿಮ್ಮ ಜಾತಕವನ್ನು ವಿಮರ್ಶಿಸಿ ನಿಮಗೆ ಒಂದು ಕ್ರಿಸ್ಟಲ್ನ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ನೀವು ನಾಯಿ ಸಾಕಬೇಕು. ಬೇರೆ ನಾಯಿಗಳಿಗೆ ಊಟ ಹಾಕಿದ್ರೂ ಸರಿ, ಒಳ್ಳೆಯದು. ಮತ್ತು ಕಾಲಭೈರವೇಶ್ವರ ಟೆಂಪಲ್ಗೆ ನೀವು ವಿಸಿಟ್ ಮಾಡಬೇಕು. ಯಾವಾಗಾದರೂ ಒಂದು ಸತಿ ನಿಮ್ಮ ಟೈಮು ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಹೋಗಿ ಒಂದು ಕಾಲಭೈರವೇಶ್ವರ ಟೆಂಪಲ್ಗೆ ನಿಮ್ಮ ಮನೆ ಹತ್ತಿರ ಆಗಿರ್ಬೋದು ನೋಡ್ಕೊಂಡಿಲ್ಲ, ನೀವೆಲ್ಲೋ ಹೋಗ್ತಿರ್ತೀರಿ, ನಿಮ್ಗೆ ಆ ಟೆಂಪಲ್ ಕಾಣಿಸುತ್ತೆ, ಜಸ್ಟ್ ಒಂದು 5 ಮಿನಿಟ್ಸ್ ಹೋಗಿ ಆ ದೇವ್ರನ್ನ ಒಂದು ದರ್ಶನವನ್ನು ಮಾಡ್ಕೊಂಬಂದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಅತಿ ಹೆಚ್ಚಾಗಿ ಹೊಂಬಾಳೆಯನ್ನು ಯೂಸ್ ಮಾಡಿದಾಗೂ ನಿಮಗೆ ತುಂಬ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಮನೆಯಲ್ಲಿರೋ ದೇವರಿಗೂ ನೀವು ಹೂವು ಹೇಗೆ ನೀವು ದಿನ ಹೂವು ತಂದು ಹೇಗೆ ನಿಮ್ಮ ದೇವ್ರಿಗೆ ಅರ್ಪಿಸ್ತೀರೋ ಹಾಗೆ ಹೊಂಬಾಳೆಯನ್ನು ತಂದು ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ಹೊಂಬಾಳೆಯನ್ನು ತಂದು ಇಟ್ಟು ಪೂಜೆ ಮಾಡಿದಾಗ ನೀವು ಅಂದ್ಕೊಂಡಿರೋ ಕೆಲಸ ನೆರವೇರುತ್ತೆ. ಅದನ್ನು ನೀವೆಲ್ಲೋ ಹೋಗಿ ಬೇರೆ ದೇವಸ್ಥಾನದಲ್ಲಿ ಕೊಡಿ, ಅಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಪೂಜೆ ಮಾಡಿಸಿ ಅದೆಲ್ಲ ಏನೂ ಇಲ್ಲ. ನಿಮ್ಮ ಮನೇಲಿರೋ ದೇವರಿಗೆ ಹೊಂಬಾಳೆ ಮುಡಿಸಿ ಅದನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಅತಿ ಹೆಚ್ಚು ಯೂಸ್ ಮಾಡಿದಾಗ ನಿಮಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರಲ್ಲ, ನೀವೇನೋ 1 ತಿಂಗಳು ನೀವು ಬಿಡ್ದಂಗೆ ಹೊಂಬಾಳೆಯನ್ನು ಯೂಸ್ ಮಾಡಿ ನಿಮ್ಮ ಮನೆ ದೇವರಿಗೆ, ನಿಮ್ಮ ಮನೇಲಿರೋ ದೇವ್ರ ಮನೆಗೆ ತಂದು ನಿಮ್ಮ ಮನೇಲಿರೋ ದೇವರಿಗೆ ಅರ್ಪಿಸಿ 1 ತಿಂಗಳು ಬಿಡ್ದಂಗೆ ನೀವು ಹೊಂಬಾಳೆ ಇಟ್ಟು ಪೂಜೆ ಮಾಡಿ ನೋಡಿ. ನೀವು ಅಂದ್ಕೊಂಡಿರೋ ಕೆಲಸ ನಿಮಗೆ ಸಕ್ಸಸ್ ಕೊಡುತ್ತೆ. ಅದನ್ನು ನಿಮಗೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ನೀವು ಯಾವುದೇ ಕೆಲಸ ಆಗಲ್ಲ ಅಂದ್ಕೊಂಡಿರ್ತೀರೋ ಆ ಕೆಲಸ ಪಾಸಿಟಿವ್ ಆಗ್ತಾ ಬರುತ್ತೆ. ಕೆಲವರು ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ದುಡ್ಡು ಕೊಟ್ಬಿಟ್ಟು ಅವರು ತುಂಬ ಕೇಳಿ ಬಿಟ್ಬಿಟ್ಟಿರ್ತೀರಿ. ಯಾಕಂದರೆ ಅವ್ರು ಕೊಡೋದಿಲ್ಲ. ಈಗಿನ ಕಾಲದಲ್ಲಿ ಎದುರುಗಡೆ ಇವಾಗ 5 ನಿಮಿಷಕ್ಕೆ ಅಂತ ಕೊಟ್ಟರು ಕೊಡೋದಿಲ್ಲ, ಇನ್ನು ಯಾವಾಗೋ ಕೊಟ್ಟಿರೋ ದುಡ್ಡು ಕೊಡ್ತಾರ. ಅಂಥ ಟೈಮಲ್ಲಿ ಏನಾಗುತ್ತೆ, ನೀವು ಈ ಥರ ನೀವು ಏನು ಅವ್ರು ದುಡ್ಡು ಕೊಟ್ಟಿರಲ್ಲ, ನೀವು ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವ್ರು ಕೊಟ್ಟಿಲ್ಲ, ಹೋಗಿ ಸಾಕಾಗಿದೆ ಅಂತ ಮರ್ತೇ ಬಿಟ್ಟಿರ್ತೀರಿ. ಅಂಥವ್ರು ಕೂಡ ನೀವನ್ನ ಹುಡ್ಕೊಂಡು ಬಂದು ನಿಮಗೆ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಡ್ತಾರೆ. ಈ ಥರ ಎಲ್ಲ ನಡೆಯುತ್ತೆ. 2025ರಲ್ಲಿ ಈ ಥರ ಒಂದು ಒಳ್ಳೊಳ್ಳೆ ಸುದ್ದಿಯನ್ನು ಕೇಳುವಂಥ ಒಂದು ವರ್ಷ ಆಗಿರುತ್ತೆ ನಿಮಗೆ.